ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸದಾದಂತಹ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸ್ಕಿಪ್ ಮಾಡ್ದೇ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಬನ್ನಿ. ಆ ಅಪ್ಡೇಟ್ ಯಾವುದಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಾರ್ ತೆಗೆದುಕೊಳ್ತಾ ಇರುವಂಥವ್ರಿಗೆ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು. ಐರಾವತ ಯೋಜನೆಯ ಮುಖಾಂತರ 4ರಿಂದ 5 ಲಕ್ಷ ರೂಪಾಯಿಗಳನ್ನು ಉಚಿತವಾಗಿ ಕೊಡ್ತಾ ಇರುವಂಥದ್ದು. ಹಾಗಾದರೆ ಈ 4ರಿಂದ 5 ಲಕ್ಷ ರೂಪಾಯಿ ಯಾರಿಗೆಲ್ಲ ಉಚಿತವಾಗಿ ಸಿಗುತ್ತೆ, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದು, ಇನ್ನು ಮುಂತಾದಂತಹ ಮಾಹಿತಿಯನ್ನು ಐರಾವತ ಯೋಜನೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖಚಿತವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಈಗ ಆಲ್ರೆಡಿ ವೀಕ್ಷಕರು ತುಂಬ ಖುಷಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮಕ್ಕಳೇನಾದರೂ ಕೂಡ ಅಂದರೆ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳು ಅಥವಾ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಥವಾ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲವನ್ನು ಕೂಡ, ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತವೆ. ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಕಣ್ರಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇಲ್ಲ. ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ವೀಕ್ಷಕರೇ, ನಾನು ಮೊದಲೇ ಹೇಳಿದಾಗೆ ಐರಾವತ ಯೋಜನೆ. ಅರೆ, ಏನಿದು ಐರಾವತ ಯೋಜನೆ? ಈ ಒಂದು ಯೋಜನೆ ಪ್ರವಾಸೋದ್ಯಮ ಇಲಾಖೆಯಿಂದ ಆರಂಭ ಆಗಿರುವಂಥದ್ದು. ಯಾರು ಕಾರನ್ನು ಅಥವಾ ಟ್ಯಾಕ್ಸಿಯನ್ನು ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂಥವರಿಗೆ ಈ ಐರಾವತ ಯೋಜನೆ ಒಂದು 4 ಲಕ್ಷದಿಂದ 5 ಲಕ್ಷದವರೆಗೆ ಫ್ರೀಯಾಗಿ ಹಣವನ್ನು ಕೊಡ್ತಾ ಇರುವಂಥದ್ದು. ಈ ಯೋಜನೆಯ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಟ್ಯಾಕ್ಸಿ ಅಥವಾ ಕಾರನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ 4ರಿಂದ 5 ಲಕ್ಷ ರೂಪಾಯಿ ಹಣವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ಪೆಷಲ್ ಇದೆ, ಒಂದು ವಿಶೇಷತೆ ಇದೆ. ಅದೇನಪ್ಪ ಅಂತಂದರೆ, ಈ ಒಂದು ಐರಾವತ ಯೋಜನೆಗೆ ಎಲ್ಲ ರೀತಿಯಾದಂತಹ ಕ್ಯಾಟಗರಿಯವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಈ ಯೋಜನೆಗೆ ಕಾರ್ ಅಥವಾ ಟ್ಯಾಕ್ಸಿ ತೆಗೆದುಕೊಳ್ಳೋದಕ್ಕೆ ಯಾವ ಕ್ಯಾಟಗರಿಯವರಿಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಯಾವ ಜಾತಿಯವರಿಗೆ ಲಾಸ್ಟ್ ಡೇಟ್ ಏನಿದೆ ಅಂತ ನೋಡೋಣ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ತಡ ಮಾಡೋದು ಬೇಡ. 4ರಿಂದ 5 ಲಕ್ಷ ರೂಪಾಯಿ ಹೇಗೆ ಪಡೆಯೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಇದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಆಗಿರೋದ್ರಿಂದ ಪ್ರವಾಸೋದ್ಯಮ ಇಲಾಖೆಯ ಯೋಜನೆ ಆಗಿದ್ದು ಇದನ್ನು ಐರಾವತ ಯೋಜನೆ ಅಂತಲೂ ಕೂಡ ಕರೀತಾರೆ. ಆದರೆ ಇದರ ಹೆಸರನ್ನು ಚೇಂಜ್ ಮಾಡಿದರೆ ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕರಿತಾ ಇರುವಂಥದ್ದು. ಈ ಯೋಜನೆಯ ಮುಖಾಂತರ 4 ಲಕ್ಷ ಅಥವಾ 5 ಲಕ್ಷ ರೂಪಾಯಿ ಎಲ್ಲ ಕ್ಯಾಟಗರಿಯವರೆಗೂ ಕೂಡ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಖುಷಿ ಪಡುವಂತಹ ವಿಚಾರ ಇದು. ಮುಖ್ಯವಾಗಿ ಎಲ್ಲ ಕ್ಯಾಟಗರಿಯವರೆಗೂ ಅಂದರೆ ಜನರಲ್ ಕ್ಯಾಟಗರಿ, OBC ಕ್ಯಾಟಗರಿ, ಜೊತೆಗೆ SC ST ಜಾತಿಯವರು ಕೂಡ ಎಲ್ಲರೂ ಅರ್ಜಿಯನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ OBC ಹಾಗೂ ಜನರಲ್ ಕ್ಯಾಟಗರಿಯವರಿಗೆ ಇದೇ ತಿಂಗಳ 10ನೇ ತಾರೀಕು ಅಂದರೆ ನವೆಂಬರ್ 10ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುವಂಥದ್ದು. SC ST ಜನಾಂಗದವರಿಗೆ ಇದೇ ತಿಂಗಳ 29 ಅಂದರೆ ನವೆಂಬರ್ 29ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುವಂಥದ್ದು. ಹಾಗಿದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ SC ST ಜನಾಂಗದವರಿಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಯಾವುದು, ಇವರಿಗೆ ಏನೇನು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ನೋಡೋದಾದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಕಾರ್ ಡ್ರೈವಿಂಗ್ ಲೈಸೆನ್ಸ್, ಹಾಗೆ ನಿಮ್ಮ ಒಂದು ಫೋಟೋ ಕೂಡ ಬೇಕಾಗುತ್ತೆ. ಇದಿಷ್ಟು SC ST ಜನಾಂಗದವರಿಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಆಗಿರುವಂಥದ್ದು. ಜೊತೆಗೆ OBC ಜನರಲ್ ಕ್ಯಾಟಗರಿಯವರಿಗೆ ಬೇಕಾಗಿರುವಂತಹ ದಾಖಲಾತಿಗಳು ಯಾವ್ಯಾವುದಪ್ಪ ಅಂತಂದರೆ, ಕ್ಯಾಸ್ಟ್ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಕಾರ್ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಇದರ ಜೊತೆಗೆ ಫೋಟೋವು ಕೂಡ ಬೇಕಾಗುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕಾಗಿ ನೀವು ಈ ಒಂದು ಅರ್ಜಿಯನ್ನು ಹಾಕ್ತಾ ಇದ್ದೀರಾ, ಕೊಟೇಶನ್ ಏನು, ಇದೆಲ್ಲ ಒಂದು ದಾಖಲಾತಿಯನ್ನು ನೀವು ಅರ್ಜಿಯಲ್ಲಿ ಸಲ್ಲಿಸಬಹುದಾಗಿದೆ. ಹಾಗಾದರೆ ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕು ಅಂತ ತಿಳ್ಕೊಳ್ಳೋದಾದರೆ, ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಸೇವಾ ಸಿಂಧು, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗಿದ್ರೆ ನೀವು ಏನಾದರೂ ಕೂಡ ಟ್ಯಾಕ್ಸಿ ಅಥವಾ ಕಾರನ್ನು ಕೊಂಡ್ಕೊಳ್ಬೇಕಾಗಿದ್ರೆ ಈ ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನು ಕೂಡ ಕಡ್ಡಾಯವಾಗಿ ನೀವು ನೀಡಬೇಕಾಗತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ಈ ಎಲ್ಲ ಡಾಕ್ಯುಮೆಂಟ್ಗಳ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರೋ ಎಲ್ಲರಿಗೂ ಕೂಡ ಕಾರ್ ಲೋನ್ ಸಿಗಲಿ, ಅಂದರೆ ಉಚಿತವಾಗಿ 4ರಿಂದ 5 ಲಕ್ಷ ಸಿಗಲಿ ಅಂತ ಹೇಳ್ತಾ, ಸೊ ನಾವು ಪುನರ್ವೇಜು ಸಂಸ್ಕಾರ ಚಾನಲ್ ಮುಖಾಂತರ ಕೇಳ್ಕೊಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ
ಮುಂದೆ ಒಂದು ಹೊಸ ವಿಡಿಯೋ ಜೊತೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಅಪ್ಡೇಟ್ಸ್ಗಾಗಿ ವೇಟ್ ಮಾಡ್ತೀರಿ. ಅಲ್ಲಿವರೆಗೂ ನಮಸ್ಕಾರ.